ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಬೆಳಗ್ಗೆ ಹೊತ್ತು ಫುಲ್ಲು ಮೋಡಾಗಿರುತ್ತೆ, ಎದ್ದೇಳಕ್ಕಂತೂ ಮನಸ್ಸೇ ಬರೋದಿಲ್ಲ. ಒಂದು 5 ನಿಮಿಷ ಮಲ್ಗೋಣ ಅನ್ನೋಷ್ಟಿಗೆ ಟೈಮು ಸತ ಆಗಿರುತ್ತೆ. ಆಪ್ಷನ್ಸೇ ಎಲ್ಲ, ಎದ್ದೇಳಲೇಬೇಕು. ಅತ್ತೆ ಕೂಡ ಊರಿಗೆ ಹೋಗಿದ್ದಾರೆ. ಸೊ ನಾನು ಬೇಗ ಎದ್ರೇ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡ್ಬೋದು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಬೋದು. ಲೇಟಾಗಿ ಎದ್ದರೆ ಆಗೋದೇ ಇಲ್ಲ. ಅತ್ತೆ ಇದ್ದಿದ್ರೆ ಲೇಟಾಗಿ ಎದ್ರು ನಡೆಯುತ್ತೆ, ಯಾಕೆಂದರೆ ಅವರೇ ಅಡುಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ದೇವ್ರ ಮುಖ ಎಲ್ಲ ನೋಡಿ ಫ್ರೆಶ್ ಅಪ್ ಆಗಿ ಆಚೆ ಕಡೆ ನಮ್ಮ ರೋಡಲ್ಲಿ ಫುಲ್ ಮರಗಳೆಲ್ಲ ಇದೆ. ಒಂದು 5 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ತಂಪಾದ ಗಾಳಿ ಬೀಸುತ್ತೆ. ಮನಸ್ಸಿಗೂ ಒಂಥರ ಸಮಾಧಾನ, ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನನಗೆ. ಸೊ ನಿಂತ್ಕೊತೀನಿ ಒಂದು 5 ನಿಮಿಷ. ಅಡುಗೆ ಮನೆಗೆ ಬಂದರೆ ನಾನು ಫಸ್ಟ್ ಕೆಲಸ ಮಾಡೋದೆ ಕಿಟಕಿನ ಓಪನ್ ಮಾಡೋದು, ಯಾಕಂದರೆ ಗಾಳಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಗ್ರೀನ್ ಟೀ ಯೂಶ್ವಲಿ ನಾನು ಯಾವಾಗಲೂ ಕುಡಿಯೋದು, ಬಟ್ ಗ್ರೀನ್ ಟೀ ಪೌಡರ್ ಖಾಲಿ ಆಗಿತ್ತು. ಸೊ ಎದ್ದಿದ ತಕ್ಷಣ ಏನಾದ್ರು ಕುಡಿಲೇಬೇಕು, ಇಲ್ಲ ನೀರು ಇಲ್ಲ ಗ್ರೀನ್ ಟೀ. ಸೊ ನೆಕ್ಸ್ಟ್ ಗ್ರಾಸರಿ ಶಾಪಿಂಗಿಗೆ ಹೋಗಬೇಕು ಕೂಡ. ಸೊ ಅದಕ್ಕೆ ನೀರನ್ನು ಒಂದು ಲೋಟ ಕುಡಿತೀನಿ. ಕೆಲವರು ಬಿಸಿನೀರು ಕುಡಿತಾರೆ, ನನಗದು ಅಭ್ಯಾಸ ಇಲ್ಲ. ಸೊ ತಣ್ಣೀರೇ ಕುಡಿಯೋದು. ಹೊಸ್ಲಿಗೆ ಹೂವು ರಂಗೋಲಿ ಎಲ್ಲ ಇಟ್ಟಿರ್ತೀವಲ್ಲ, ಸೊ ಹೂವು ತೆಗೆದು ಸೊ ರಂಗೋಲಿ ಎಲ್ಲ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಆಚೆ ಕಡೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಬೇಕು. ಬೆಳಗ್ಗೆ ಆದರೆ ಅದೊಂದು ಕೆಲಸ ಮುಗಿಸಿ ಆಮೇಲೆ ಅಡುಗೆ ಮನೆಯಲ್ಲಿ ಡ್ಯೂಟಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರೋದ್ರಿಂದ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಪರ್ಕೆ ಆಚೆ ಕಡೆ ಕಸ ಗುಡ್ಸೋಕ್ಕೆ ಬೇರೆ ಪರ್ಕೆ ಇಟ್ಕೋಬೇಕು, ಆ್ಯಂಡ್ ಒಳಗಡೆ ಕಸ ಗುಡ್ಸೋಕ್ಕೆ ಬೇರೆ ಪರ್ಕೆ, ಆ್ಯಂಡ್ ಅದನ್ನು ನೀಟಾಗೆ ಇಟ್ಕೋಬೇಕು. ಗಲೀಜೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಆವಾಗ. ಆ್ಯಂಡ್ ಪರ್ಕೆನ ಬೆಡ್ರೂಮಲ್ಲಿ ಮತ್ತು ನೆಲದ ಮೇಲೆಲ್ಲ ಇಡಬಾರ್ದು. ಸೊ ಕಿಟಕಿ ಮೇಲೆ ಆ ಥರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಅದೇ ರೀತಿ ಫಾಲೋ ಮಾಡೋದು. ಸೊ ದೊಡ್ಡವ್ರು ಹೇಳಿರ್ತಾರಲ್ಲ, ಅದನ್ನು ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಹಾಲನ್ನ ಕಾಯಿಸಿ ನಮ್ಮ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ ರಾತ್ರಿನೇ ಯೋಚನೆ ಮಾಡಿರ್ತೀನಿ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರವಾ ಇಡ್ಲಿ, ಹಾಲು ಸಾಗು ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಸೊ ಗೈಸ್, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರವಾ ಇಡ್ಲಿ ಹಾಲು ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ರವಾ ಇಡ್ಲಿ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಆಲೂಗಡ್ಡೆ ತೊಗೊಂಡು ಬಾ ಅಂತ ಹೇಳಿದ್ದೆ ನಿನ್ನೆ, ಮೊಸರು ಆಲೂಗಡ್ಡೆ. ಸೊ ಮೊಸರು ಅರ್ಧ ಲೀಟ್ರ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು 1 ಲೀಟ್ರದೇ ತೊಗೊಂಡು ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಆಲೂಗಡ್ಡೆ ಎಷ್ಟು ದೊಡ್ಡ ಸೈಜ್ ಇದೆ ನೋಡಿ. ಇದು ಒಂದು ಹಾಕ್ಬಿಟ್ರೆ ನಮ್ಮಿಬ್ಬರಿಗೆ ಜಾಸ್ತಿನೇ ಆಗೋಗ್ಬಿಡ್ತೇನೋ. ಎಲ್ಲರೂ ಇಷ್ಟು ದೊಡ್ಡದೇ ತೊಗೊಂಡು ಬಂದಿದ್ದಾರೆ. ಅದೇನು ಹೇಳ್ತಿದ್ದೆ, ಏನು ಇಷ್ಟು ದೊಡ್ಡ ತೊಗೊಂಡು ಬಂದಿದ್ಯಾ ಅಂತ ಅಂದ್ಬಿಟ್ಟು. ಸೊ ಇವಾಗ ಎಲ್ಲ ಕಟ್ ಮಾಡಿ ಆಲೂಗಡ್ಡೆ ಎಲ್ಲ ಬೇಯಿಸ್ಬಿಟ್ಟು ಪಲ್ಯ ಮಾಡಬೇಕು. ಆ್ಯಂಡ್ ಇನ್ನು ಮಕ್ಕಳು ಮಲಗಿದ್ದಾರೆ, ಅವ್ರನ್ನ ಎಬ್ಬರಿಸಿದ್ರೆ ಫಸ್ಟ್ ಅವ್ರನ್ನ ಸ್ಕೂಲಿಗೆ ಕಳಿಸೋವರೆಗೂ ಅವ್ರದ್ದೇ ಡ್ಯೂಟಿ ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಮುಗಿಸ್ಬಿಡ್ತೀನಿ. ಅವ್ರು ಸ್ಕೂಲಿಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸಿ ತಿನ್ನೋದು. ನಾವು ಯೂಶ್ವಲಿ 10 o'clock ಹಾಗೇನೆ ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕಿಂತ ಮುಂಚೆ ನನಗೆ ಅದೇನೋ ಅಭ್ಯಾಸನೇ ಇಲ್ಲ, ಸೇರೋದೇ ಇಲ್ಲ ನನಗೆ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಕಟ್ ಮಾಡಿ ಬೇಯಿಸಿಡಬೇಕು ಆಲೂಗಡ್ಡೆ ಬೇಯಿಸ್ಬೇಕಂದ್ರೆ ಸಿಪ್ಪೆ ಸಮೇತ ಬೇಯಿಸ್ತಾರೆ, ಬಟ್ ನನಗೆ ಯಾಕೋ ಅದು ಇಷ್ಟ ಆಗಲ್ಲ. ಯಾಕೆಂದರೆ ನಾವೆಷ್ಟೇ ನೀಟಾಗಿ ವಾಶ್ ಮಾಡಿದ್ರೂ ಸ್ವಲ್ಪ ಮಣ್ಣೆಲ್ಲ ಇರುತ್ತೆ. ಅದಕ್ಕೆ ಬೆಟರ್ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ, ಇಲ್ಲಾಂದರೆ ಕಟ್ಟೆಲ್ಲ ಮಾಡಿಲ್ಲ ಅಂದರೆ ಸರಿಯಾಗಿ ಬೇಯೋದಿಲ್ಲ. ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಬೇಯೋಕ್ಕೆ ಇಡೋದು. ಸೊ ಹಾಲು ಕೂಡ
ಕೂಡ ಕಾದಿತ್ತು. ಸೊ ಹಾಲು ತೆಗೆದು ಆಲೂಗೆಡ್ಡೆನ ಬೇಯಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹೆಚ್ಚ್ತಾ ಇದ್ದೀನಿ. ಸೊ ಬೆಳಗ್ಗೆ ಹೊತ್ತು ಹೆಂಗಾಗುತ್ತೆ ಅಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು, ಇಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು, ಆ ಥರ ಮಾಡ್ತಾ ಇರ್ತೀವಿ. ಗ್ಯಾಸ್ ಸ್ಟವ್ ಅಂತೂ ಫುಲ್ ಬ್ಯುಸಿಯಾಗಿರುತ್ತೆ. ಈ ಕಡೆ ಆಲೂಗೆಡ್ಡೆ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ರಾಗಿ ಸರಿ ಮಾಡ್ತಾ ಇದ್ದೆ. ಆ್ಯಂಡ್ ಮಕ್ಕಳನ್ನ ಎಬ್ಬರಿಸ್ತಾ ಇದ್ದೆ. ಅವ್ರಿಗಂತೂ ಎದ್ದೊಳಕ್ಕೆ ಬೇಜಾರು. ಸೊ ಎಬ್ಬರಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀನಿ. ಸೊ 9 ಗಂಟೆಗೆ ಅವ್ರಿಗೆ ಸ್ಕೂಲ್ ಇರೋದು. ನೆಕ್ಸ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಅವರು, ಇನ್ನೂ ಬೇಗನೆ ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ, ಯಾವ ಸ್ಕೂಲಿಗೆ ಹೋದರೆ ಆ ಸ್ಕೂಲ್ ಟೈಮಿಂಗ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವ್ರು ಕಣ್ಣು ಮುಚ್ಕೊಂಡೇ ಅಲ್ಲಿ ಉಜ್ತಾರೆ. ರಾಗಿ ಸರಿ ತಿಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಆಟ ಆಡಿ ಆದಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ ಎಲ್ಲ ಹಾಕ್ತೀನಿ. ಮೊದಲು ಜುಟ್ಟಿತ್ತು. ಸೊ ಜುಟ್ಟು ಬಾಚೋ ಅಷ್ಟಿಗೆ ಟೈಮ್ ಆಗ್ತಾಯಿತ್ತು. 2 ಮಂತ್ಸ್ ಬ್ಯಾಕು ರಜದ ಟೈಮಲ್ಲಿ ಅವ್ರಿಗೆ ಗುಂಡ ಮಾಡಿಸಿದ್ವಿ. ಸೊ ಇವಾಗ ಇಷ್ಟು ಕೂದಲು ಬಂದಿದೆ, ಸಿಂಪಲ್ಲಾಗಿ ಬಾಚಿಬಿಡ್ಬೋದು. ನಮ್ಮ ಮಾಮ ಕೂಡ ಊರಿಂದ ಬಂದಿದ್ರು, ಅವ್ರ ಜೊತೆ ಹೊರಟ್ರು ಸ್ಕೂಲ್ಗೆ. ನಿಧಾನ, ಕೈ ಕೈ ಸಿರಿ. ಓಕೆನಾ? ಬಾಯ್ ಬಾಯ್ ಮಾಡು. ಬಾಯ್. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಹಾಲು ಸಾಕು ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂದರೆ, ಒಂದು ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಉದ್ದಕ್ಕೆ ಹೆಚ್ಚಿರೋ ಒಂದು ಮೀಡಿಯಮ್ ಈರುಳ್ಳಿ, ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ಅಂತ ಹಾಕಿ ಒಗ್ಗರಣೆನ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗತ್ತೆ ಈರುಳ್ಳಿನ. ಸೊ ಈ ಕಡೆ ರವಾ ಇಡ್ಲಿ ಮಿಕ್ಸು ನಾನು ಸ್ವಸ್ತಿಕ್ ಥರದ್ದು. ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂದಕ್ಕೆ ಒಂದು ಫ್ರೀ ಕೂಡ ಇರುತ್ತೆ. ಸೊ ಅದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಬೇಕು ಆ್ಯಂಡ್ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಈ ಕಡೆ ಒಗ್ಗರಣೆ ಸತ ನೋಡ್ತಾ ಇದ್ದೆ ಆಗಿದೆಯಾ ಆಗಿಲ್ವಾ ಅಂತ. ಆ್ಯಂಡ್ ಈ ಕಡೆ ಮತ್ತೆ ಇಡ್ಲಿ ಸ್ಟ್ಯಾಂಡಿಗೆ ಇಡ್ಲಿನೆಲ್ಲ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೆ. ಸೊ ಇಡ್ಲಿ ಏನಿಲ್ಲ ಅಂದರೆ ಒಂದು 15-20 ಮಿನಿಟ್ಸ್ ಬೇಯಬೇಕಾಗತ್ತೆ. ಸೊ ಆಪ್ಷನಲ್ ಬಟಾಣಿ ಮತ್ತು ಟೊಮೆಟೊ ಬೇಕಿದ್ರೆ ಹಾಕೋಬೋದು. ಸ್ವಲ್ಪ ಅರಿಶಿನ, ಕಡಲೆ ಹಿಟ್ಟು 1-2 ಸ್ಪೂನು, ಆಮೇಲೆ ನೀರು ಹಾಕಾದ್ಮೇಲೆ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಕುದ್ದ ಮೇಲೆ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಲೂ ಸಾಗು ರೆಡಿ ಆಯಿತು. ಆ್ಯಂಡ್ ಈ ಕಡೆ ಈ ರವೆ ಇಡ್ಲಿಗೂ ಇಟ್ಟಿದ್ದೆ, ಅದು ಕೂಡ ರೆಡಿ ಆಯಿತು. ಸೊ ಇವಾಗ ಎಲ್ಲನೂ ಒಂದು ಹಾಟ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಇಡ್ಲಿ ಅಂತೂ, ಸಾಫ್ಟಾಗಿ. ಆ್ಯಂಡ್ ಆಲೂ ಸಾಗು ಕೂಡ ರೆಡಿ ಆಯಿತು. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಸೊ ತಿಂದೆಲ್ಲ ಆದಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ನಾನು ಯೂಶ್ವಲಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಅದಕ್ಕೆ ಆ್ಯಪಲ್ನ ಪೀಲ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಬಾಕ್ಸಿಗೆ ಹಾಕಿದರೆ, ಸೊ ಆ್ಯಪಲ್ ಕಟ್ ಮಾಡಿದ ತಕ್ಷಣವೇ ಬ್ರೌನ್ ಆಗುತ್ತೆ. ಸೊ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಬಾಳೆಹಣ್ಣು ಆ್ಯಂಡ್ ಸ್ವೀಟು ಕೂಡ ತಂದಿದ್ದೆ. ಯಾವಾಗಲಾರು ಒಂದೊಂದ್ಸತಿ ಅವರಿಗೆ ಸ್ವೀಟು ಕೂಡ ತರ್ತೀನಿ ತಿನ್ನೋಕ್ಕೆ ಅಂತ. ಸೊ ಕೊಟ್ಬಿಟ್ಟು ಬಂದು ಪಾತ್ರೆಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಅಡುಗೆ ಮನೆ ಕೌಂಟರ್ ಟಾಪನ್ನೆಲ್ಲ ಒರೆಸ್ತಾ ಇದ್ದೆ. ಸೊ ಇಷ್ಟು ಮಾಡಿಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡಿದರೆ ಮನೆಯೇ ಕ್ಲೀನ್ ಆಗಿಬಿಡುತ್ತೆ. ಸೊ ಒಂದರಿಂದ ಒಂದು ಕೆಲಸ ಆಗ್ತಾನೆ ಇರುತ್ತೆ. ಬೆಡ್ಡಿಂಗ್ ಮಾಡಬೇಕು. ಬೆಡ್ಡಿಂಗ್ ಮಾಡಾದಮೇಲೆ ಬಟ್ಟೆಗಳೆಲ್ಲ ಒಣಗಿತ್ತು. ಇವಾಗ ಮೋಡ ಬೇರೆ, ಬಿಸಿಲು ಇರೋದಿಲ್ಲ, ಗಾಳಿಗೆ ಬಟ್ಟೆಗಳೆಲ್ಲ ಒಣಗಿರುತ್ತೆ. ಸೊ ಎಲ್ಲ ಮಡಚಿ ವಾರ್ಡ್ರೋಬ್ಗೆ ಇಟ್ಟಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮು. ಸೊ ಅಲ್ಲೇ ಕುತ್ಕೊಂಡು ಮೀಟಿಂಗ್ಸ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ರು. ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅವ್ರಿಗೆ ಗೊತ್ತೇ ಆಗಿಲ್ಲ. ಆ್ಯಂಡ್ ಫ್ರೈಡೇ ಆಗಿರೋದ್ರಿಂದ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ನಾನು ವಾರಕ್ಕೊಂದು ಸತಿ ಟೈಲ್ಸು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ.
ಸೊ ಹೂವು ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದು ಆಚೆ ಹಾಕಿ ಫೋಟೋಗಳ್ನೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಬರೋಷ್ಟಿಗೆ ಟೈಮ್ ಕೂಡ ಆಗಿತ್ತು. ಆ್ಯಂಡ್ ಮಕ್ಕಳು ಕೂಡ ಬರೋ ಟೈಮ್ ಆಗೋಗ್ಬಿಡ್ತು. ಆ್ಯಂಡ್ ನಮ್ಮ ಮಾಮ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳಿದರು. ಸೊ ಅದೊಂದು ಕೆಲಸ ತಪ್ಪಿತು. ಇಲ್ಲ ನಾನು ಹೋಗ್ತಾ ಇದ್ದೆ, ಇಲ್ಲ ನನ್ನ ಹಸ್ಬೆಂಡು ಮನೇಲಿದ್ದರೆ ಅವರೇ ಹೋಗೋರು. ನಮ್ಮ ಮನೆಗೆ ಹೆಲ್ಪರು ಕೂಡ ಬಂದಿದ್ದರು. ಅವ್ರು ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ್ರು. ಮಕ್ಕಳದು ಕೈಕಾಲು ಮುಖ ಎಲ್ಲ ತೊಳೆಸಿ ಯೂನಿಫಾರ್ಮ್ ಚೇಂಜ್ ಮಾಡಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಅವ್ರಿಗೆ ಅದನ್ನೇ ಹಾಕ್ಕೊಡ್ತೀನಿ. ಸೊ ಅವರು ತಿಂತಾ ಕುತ್ಕೊತಾರೆ. ನಾನು ಈ ಕಡೆ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಕೆಲವೊಂದು ಸತಿ ನನ್ನ ಮಕ್ಕಳು ತಿಂಡಿ ತಿಂತಾರೆ. ಇಲ್ಲಾಂದರೆ ಕೆಲವೊಂದು ಸತಿ ಬಂದಿದ್ದ ತಕ್ಷಣ ಸ್ಕೂಲಿಂದ ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪಾತ್ರೆ ಎಲ್ಲ ತೊಳೆದ್ಮೇಲೆ ಟಬ್ಬಿಗೆ ಹಾಕ್ಬಿಟ್ಟಿರ್ತೀನಿ. ಸೊ ಎಲ್ಲ ನೀಟಾಗಿ ಒಣಗಿರುತ್ತೆ. ಸೊ ಪಾತ್ರೆನೆಲ್ಲ ಕರೆಕ್ಟಾಗಿರೋ ಜಾಗಕ್ಕೆ ಇಡ್ತಾ ಇದ್ದೀನಿ. ಸೊ ಈ ಥರ ನಂದು ಮಾರ್ನಿಂಗ್ ರೊಟೀನ್ ಇರುತ್ತೆ.